ನಾನು ಇವತ್ತು ಫ್ಯಾಮ್ಲಿ ಜೊತೆಗೆ ಮತ್ತು ಮಕ್ಕಳ ಜೊತೆ ಗೂಡ್ಕಸ ಬೆಳಗಾವಿಯಿಂದ ರಾಜಹಂಸಗಢ ಕೋಟೆ ನೋಡಕ್ಕೆ ಹೋಗ್ತಾ ಇದ್ದೇವೆ. ಮುಂಜಾನೆ ಸ್ವಲ್ಪ ಜಲ್ದಿನ ಬಂದೆವು. ಯಾಕಂದ್ರೆ ಬಿಸಿಲು ಜಾಸ್ತಿ ಆಯ್ತಂದ್ರೆ ಗುಡ್ಡ ಹತ್ಬೇಕಲ್ರಿ, ಕಷ್ಟ ಆಕ್ಕೈತಿ. ಆ ಕಾರಣಕ್ಕಾಗಿ ಮುಂಜಾನೆ ಬೇಗ ಬಂದೆವು ರೀ. ಮತ್ತು ಇಲ್ಲಿ ನೀವು ಬರ್ಬೇಕಂದ್ರೆ ಮುಂಜಾನೆ ಅಥವಾ ಸಾಯಂಕಾಲ 3:30 4 ಗಂಟೆ ಸುಮಾರು ಬರಬೇಕು. ಯಾಕಂದರೆ ಬಿಸಿಲು ಜಾಸ್ತಿ ಆಯ್ತಂದ್ರೆ ಗುಡ್ಡ ಹತ್ತಕ್ಕಾಗಲ್ರಿ. ಆ ಕಾರಣಕ್ಕಾಗಿ ಮುಂಜಾನೆ ಅಥವಾ ಬೆಳಿಗ್ಗೆ 8 8:30 ಮೊದಲೇ ಬರಬೇಕು. ಆಮೇಲೆ ಸಾಯಂಕಾಲ 3:30 4 ಗಂಟೆ ಸುಮಾರು ಬಂದರೆ ಪರವಾಗಿಲ್ಲ, ಬಿಸಿಲೆಲ್ಲ ಹೋಗಿರತ್ತಲ್ಲ, ಅಂದರೆ ನೋಡಕ್ಕೆ ಒಂದ್ಸಲ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕರ್ನಾಟಕದ ಬೆಳಗಾವಿಯಲ್ಲಿ ಭೇಟಿ ನೀಡಬಹುದಾದ ಅತ್ಯಂತ ಪ್ರಭಾವಶಾಲಿ ಐತಿಹಾಸಿಕ ಸ್ಥಳಗಳಲ್ಲಿ ರಾಜಹಂಸಗಢ ಎಳ್ಳೂರು ಕೋಟೆಯು ಒಂದು ನೋಡ್ರಿ ಫ್ರೆಂಡ್ಸ. ಪುರಾತತ್ವ ಶಾಸ್ತ್ರಗಳ ಮೂಲಗಳ ಪ್ರಕಾರ ಈ ಕೋಟೆ ಭಾರತದ ಅನೇಕ ರಾಜಮನೆತನಗಳಾದ ಮರಾಠರು, ಪೇಶ್ವೆಗಳು, ಹೊಯ್ಸಳರು ಮತ್ತು ಬಹುಮನಿಗಳು ಆಳಿ ಹೋಗಿದ್ದಾರೆ ಎಂದು ಬಹಿರಂಗಪಡಿಸುತ್ತೇವೆ. ಬೆಟ್ಟದ ಮೇಲೆ ಎತ್ತರದಲ್ಲಿರುವ ಈ ಕೋಟೆಗೆ ಚಾರಣ ಮಾಡುವುದನ್ನು ಆನಂದಿಸಬಹುದು ಮತ್ತು ಹಚ್ಚ ಹಸರಿನ ಸುತ್ತಮುತ್ತಲಿನ ಅದ್ಭುತ ನೋಟಗಳನ್ನು ವೀಕ್ಷಿಸಬಹುದು. ಇದಲ್ಲದೆ ಬೆಟ್ಟದ ತುದಿಯಲ್ಲಿ ಸಿಹಿ ನೀರಿನ ಬಾವಿ ಮತ್ತು ಪ್ರಾಚೀನ ಸಿದ್ದೇಶ್ವರ ದೇವಸ್ಥಾನ ಕೂಡ ಇದೆ ನೋಡಿ. ಈ ಕೋಟೆಯು ಮುಖ್ಯವಾಗಿ ಗೋವಾ ಮತ್ತು ಕಾರವಾರ ಪ್ರದೇಶಗಳಿಂದ ದಾಳಿ ಮಾಡುವ ಶತ್ರುಗಳನ್ನು ಗುರುತಿಸಲು ಮತ್ತು ತಡೆಯಲು ಬೆಳಗಾವಿ ಕೋಟೆಯ ಹೊರಠಾಣೆಯಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಬೆಳಗಾವಿ ಕೋಟೆ ಮತ್ತು ವಿಸ್ತರಣೆಯಿಂದ ಎಳ್ಳೂರು ಕೋಟೆಯನ್ನು ಅನೇಕ ಆಡಳಿತಗಾರರು ನಿಯಂತ್ರಿಸುತ್ತಿದ್ದರು ನೋಡ್ರಿ. ಎಳ್ಳೂರು ಕೋಟೆಯು ಮುಖ್ಯವಾಗಿ ಕಾವಲು ಗೋಪುರವಾಗಿ ಕಾರ್ಯನಿರ್ವಹಿಸುತ್ತಿತ್ತು, ಏಕೆಂದರೆ ಇದು ಎತ್ತರದ ಕಾರಣದಿಂದಾಗಿ ಬಹಳ ದೂರದಿಂದ ಸಮೀಪಿಸುತ್ತಿರುವಂತಹ ಶತ್ರುಗಳನ್ನು ಗುರುತಿಸಲು ಅವಕಾಶ ಮಾಡಿಕೊಡ್ತಿತ್ತು. ಆ ಕಾರಣಕ್ಕಾಗಿ ಇದನ್ನು ಎತ್ತರದಲ್ಲಿ ಈ ಗೋಪುರವನ್ನು, ಈ ಕೋಟೆಯನ್ನು ಎಂದು ಹೇಳಬಹುದು ನೋಡ್ರಿ. ಇತಿಹಾಸಕಾರ ತಬೋಜಿಯವರ ಪ್ರಕಾರ ಈ ಕೋಟೆ 3 ಯುದ್ಧಗಳನ್ನು ತಡೆದುಕೊಂಡಿದೆ ಅಂತಾರೆ. ಮೊದಲನೆಯದು ಸವಣೂರಿನ ನವಾಬರು ಮತ್ತು ಪೇಶ್ವೆಗಳ ನಡುವೆ, ಎರಡನೆಯದು ಟಿಪ್ಪು ಸುಲ್ತಾನನ ಪಡೆಗಳು ಮತ್ತು ಪೇಶ್ವೆಗಳ ನಡುವೆ, ಮತ್ತು ಮೂರನೆಯದು ಭೀಮ್ಗಢ ಕೋಟೆಯ ಅಧಿಕಾರಿಗಳು ಮತ್ತು ರಾಜಹಂಸಗಢ ಪಡೆಗಳ ನಡುವಿನ ಯುದ್ಧ ನೋಡ್ರಿ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಕೋಟೆಯ ರಕ್ಷಣೆಗಾಗಿ ಸುಮಾರು 100 ಸೈನಿಕರನ್ನು ಇಲ್ಲಿ ನಿಯೋಜಿಸಲಾಗಿತ್ತಂತ ನೋಡ್ರಿ. ಕೋಟೆಯ ಮುಖ್ಯ ಪ್ರವೇಶ ದ್ವಾರವು ಭವ್ಯವಾಗಿದೆ, ಆದರೆ ಅದರ ವಿನ್ಯಾಸವು ಮೋಸಗೊಳಿಸುವಂತಿದೆ. ಯಾಕಪ್ಪ ಅಂತಂದ್ರೆ ಬಾಗಿಲನ್ನು ಪ್ರವೇಶಿಸಲು ಒಬ್ಬರು ಒಂದು ತಿರುವು ತೆಗೆದುಕೊಳ್ಳಬೇಕು. ಅಂದ್ರೆ ನೀವು ಅಲ್ಲಿಗೆ ಹೆಜ್ಜೆ ಹಾಕುವ ಮೊದಲು ಕಾವಲುಗಾರನು ನಿಮ್ಮನ್ನು ಕನಿಷ್ಠ 3 ದಿಕ್ಕುಗಳಿಂದ ನೋಡ್ತಿದ್ರು ನೋಡ್ರಿ. ಬಾಗಿಲಿನ ಪಕ್ಕದಲ್ಲಿ ಒಂದು ಕಮಾನ್ ಐತ್ರಿ, ಅದು ಕೋಟೆಯ ಒಳಭಾಗಕ್ಕೆ ಹೋಗಕ್ಕೆ ಕಾರಣ ಆಕತ್ರಿ. ತುಂಬಾ ದೊಡ್ಡದಲ್ಲದಿದ್ರು ಕೋಟೆಯಲ್ಲಿ ಅಲ್ಲಿ ನಿಯೋಜಿಸಲಾದ ಸೈನಿಕರಿಗೆ ಸ್ಥಳಾವಕಾಶ ಕಲ್ಪಿಸುವಷ್ಟು ಇತ್ತು ನೋಡ್ರಿ. ಮತ್ತು ಜ್ಞಾನದ ಗೋದಾಮಿನಂತೆ ಕಾಣುವ ರಚನೆಯು ಶೀತಲ ಸ್ಥಿತಿಯಲ್ಲಿ ಐತಿ ನೋಡ್ರಿ ಇದು. ಕೋಟೆಯ ಎಲ್ಲಾ ಕಡೆಗಳಲ್ಲಿ ಬಲವಾದ ಗೋಡೆಗಳಿಂದ ಸುತ್ತುವರೆದಿದ್ದು ಕಾವಲುಗಾರಿಗೆ ಸಾಕಷ್ಟು ಇಣುಕು ರಂಧ್ರಗಳಿವೆ. ಅಂದ್ರೆ ಶತ್ರುಗಳನ್ನು ನೋಡಲು ಬೈನಾಕುಲರ್ ತರ ಕಿಟಕಿಗಳನ್ನ ಇಟ್ಟಿದ್ದಾರೆ. ಕೋಟೆಯ ಒಂದು ಹಂತದಲ್ಲಿ ನೀವು ಬೈನಾಕುಲರ್ ಕಿಟಕಿಗಳನ್ನು ನೋಡಬಹುದ್ರಿ. ಅದರ ಮೂಲಕ ಒಬ್ಬ ಕಾವಲುಗಾರ ಏಕಕಾಲದಲ್ಲಿ ವಿರುದ್ಧ ದಿಕ್ಕುಗಳನ್ನು ವೀಕ್ಷಿಸಬಹುದು. ಅಂದ್ರೆ ಹಿಂದ್ ಕೂಡ ಸದೇಕ ವೀಕ್ಷಿಸಬಹುದು, ಮುಂದು ಹಾಗೂ ಹಿಂದೆ ಎರಡೂ ಏಕಕಾಲದಲ್ಲೇ ನೋಡಬಹುದು. ಆ ರೀತಿ ಬೈನಾಕುಲರ್ ಕಿಟಕಿಗಳನ್ನ ಆಗಿನ ಕಾಲದಲ್ಲೇ ಇತ್ತು ನೋಡ್ರಿ ಫ್ರೆಂಡ್ಸ್. ಹಾಗೆ ಮತ್ತು ಕತ್ತಲೆಯಲ್ಲಿ ಪ್ರವೇಶಿಸಬೇಕು. ಇಲ್ಲಿ ಒಬ್ಬರು ಬಾಯ್ಕಸ್ ಕತ್ತಲೆ ಒಳಗ ಪ್ರವೇಶಿಸಬೇಕು ನೋಡ್ರಿ. ಈ ಮಾರ್ಗಗಳನ್ನು ಬಹುಶಃ ತುರ್ತು ಸಮಯದಲ್ಲಿ ಕೋಟೆಯಿಂದ ಹೊರಬರಲು ಬಳಸಲಾಗುತ್ತಿತ್ತು ಎಂದು ಇತಿಹಾಸಕಾರರು ಹೇಳಿದ್ದಾರೆ ನೋಡ್ರಿ.